ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಹೇಳಿಕೆ ಬರೀ ಪತ್ರಿಕಾ ಹೇಳಿಕೆಗೆ ಸೀಮಿತವಾಗಿದೆ. ಹಣ ಬಿಡುಗಡೆ ಮಾಡಿದ್ರೆ ತೋರಿಸ್ಲಿ. ರಾಜ್ಯ ಸರ್ಕಾರದ ಹಣಕಾಸಿನ ಪರಿಸ್ಥಿತಿ ಅಯೋಮಯವಾಗಿದೆ. ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಷ್ಟು ಬಾರಿ ಹೇಳಿದ್ದಾರೆ ಈ ತಿಂಗಳಾಗ್ತೀನಿ ಬರ ತಿಂಗಳಾಗ್ತೀನಿ ಅಂತೇಳಿ. ಅವರು ಹಾಕೋದಿಲ್ಲ. 4 ತಿಂಗಳಾಗಿದೆ, ಇವತ್ತವರೆಗೂ ಬಿಡುಗಡೆ ಮಾಡಲಿಲ್ಲ. ಆದರೆ ಅದು ಇಡೀ ರಾಜ್ಯದ ಜನತೆಗೆ ಅದನ್ನೇನು ಇವ್ರು ಬಿಡುಗಡೆ ಮಾಡೋದಿಲ್ಲ. ಎಲ್ಲ 30 ಜಿಲ್ಲೆಗೂ ಬಿಡುಗಡೆ ಮಾಡೋದಿಲ್ಲ. ಅದು 3 ತಿಂಗಳು 4 ತಿಂಗಳು ಏನಾದರೂ ಅವರು ಬಿಡುಗಡೆ ಮಾಡಲಿಲ್ಲ ಅಂತಂದರೆ ಆ 4 ತಿಂಗಳದ್ದು ಬಿಡುಗಡೆ ಮಾಡ್ತಾರೆ. ಇದು ಭ್ರಷ್ಟಾಚಾರ ಅಲ್ವಾ? ಇದು ಅಧಿಕಾರ ದುರುಪಯೋಗ ಅಲ್ವಾ? ಉಪಮುಖ್ಯಮಂತ್ರಿಗಳು ಹಾಸ್ಯಾಸ್ಪದ ಏನಪ್ಪ ಅಂತಂದರೆ, ಮಾತೆತ್ತಿದ್ರೆ ಈ ಕಾಂಗ್ರೆಸ್ನವರು ಅಧಿಕಾರದಲ್ಲಿರ್ತಕ್ಕಂಥ ಮಂತ್ರಿಗಳಾದಿಯಾಗಿ ಮುಖ್ಯಮಂತ್ರಿಗಳಾದಿಯಾಗಿ ಏನಪ್ಪ ಹೇಳ್ತಾರೆ, ಪ್ರಧಾನಿ ನರೇಂದ್ರ ಮೋದಿಯವ್ರ ಮನೆ ಮುಂದೆ ಗುಂಡಿ ಇಲ್ವೇನ್ರಿ ಅಂತಾರೆ. ಯಾರು ಭಾರತೀಯ ಜನತಾ ಪಾರ್ಟಿ ಇರೋದು ಅಥವಾ JDS ಪಕ್ಷ ಇರ್ಬೋದು, ನಾವು ಅಧಿಕಾರದಲ್ಲಿಲ್ಲ. ಜನ ನಿಮ್ಮನ್ನು ಅಧಿಕಾರಕ್ಕೆ ತಂದಿದ್ದಾರೆ. ನಮ್ಮ ಮೇಲೆ ವಿರೋಧ ಪಕ್ಷಗಳ ಮೇಲೆ ಯಾಕ್ರಿ ಬೊಟ್ಟು ಮಾಡಿ ತೋರಿಸ್ತೀರಿ? ಮಾಜಿ ಪ್ರಧಾನಿ ದೇವೇಗೌಡರು ಇವತ್ತು ಪ್ರಮುಖ ಮಹತ್ವದ ಸುದ್ದಿಗೋಷ್ಠಿ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾದ ವಿಚಾರಗಳನ್ನು ಸಹ ಹೇಳಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡೋದಕ್ಕೆ JDSನ ನಾಯಕರಾದಂಥ ರಮೇಶ್ ಗೌಡರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್, ದೇವೇಗೌಡರು ಕೆಲವೊಂದು ವಿಚಾರಗಳನ್ನು ಪ್ರಸ್ತಾಪನೆ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಸರ್ಕಾರ ಖಜಾನೆಯಲ್ಲಿ ಅನುದಾನ ಖಾಲಿಯಾಗಿದೆ, ಅಂದರೆ ಕೇಂದ್ರದಿಂದ ಅನುದಾನ ಕೊಡ್ತಿಲ್ಲವಂಥ ಆರೋಪಗಳು ಕೇಳಿಬರ್ತಿರುವಂಥದ್ದು. ನೋಡಿ, ಇದನ್ನು ನಾವು ಹೇಳ್ತಾ ಇಲ್ಲ. ಸರ್ಕಾರ ಖಜಾನೆ ಖಾಲಿಯಾಗಿದೆ ಅಂತೇಳಿ ಇವತ್ತೇನು ಪೂಜ್ಯ ದೇವೇಗೌಡರು ಸಾಹೇಬರು ಇವತ್ತೇನು ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಇವತ್ತೇನು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ್ರು. ಇದನ್ನು ಕೇಂದ್ರದ ಸಚಿವರಾಗಿರ್ತಕ್ಕಂಥ ಕುಮಾರಣ್ಣವರು ಸಹ ಈ ಒಂದು ವಾರದಲ್ಲೇ 2 ಬಾರಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಅವರು ಸಹ ಹೇಳಿದ್ದಾರೆ. ಇವತ್ತು ಹಣಕಾಸಿನ ಪರಿಸ್ಥಿತಿ ಕರ್ನಾಟಕ ರಾಜ್ಯದ್ದು ಎಲ್ಲಿಗೆ ಬಂದಿದೆ ಅಂತೇಳಿ ಹೇಳಿದ್ದಾರೆ. ಅದನ್ನು ನಾವು ಹೇಳೋದು ಬೇಡ. ಈಗಾಗಲೇ ಈ ಸರ್ಕಾರ ಅಧಿಕಾರಕ್ಕೆ ಬಂದು ಏನು 2.5 ವರ್ಷ ಆಗಿದೆ. ತಾವೆಲ್ಲ ಅವರು ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ಚೆಕ್ಗಳು ಭಾಳಷ್ಟು ಬೋನ್ಸ್ ಆಗಿದ್ದಾವೆ ಅಂತೇಳಿ ತಾವು ಮಾಧ್ಯಮದವರು ಬೇಕಾದಷ್ಟು ಸಂದರ್ಭದಲ್ಲಿ ತೋರಿಸಿದ್ದೀರಿ. ಅದು ಒಂದು ಭಾಗ. ಎರಡನೇದು, ಈಗಾಗಲೇ ಇವರೇನು ಹೆಚ್ಚುವರಿ ತೆರಿಗೆಯನ್ನು ಏನು ಹಾಕಿದ್ದಾರೆ ಈ ಸರ್ಕಾರ ಬಂದ ಮೇಲೆ, ಪೆಟ್ರೋಲ್ ಮೇಲೆ ಇರ್ಬೋದು, ಸ್ಟಾಂಪ್ ಆ್ಯಂಡ್ ರೆವಿನ್ಯೂ ಇರ್ಬೋದು, ಅಥವಾ ಮೆಟ್ರೋ ದರವನ್ನು ಏರಿಕೆ ಮಾಡಿರ್ತಕ್ಕಂಥದ್ದು ಇರ್ಬೋದು, ಅಥವಾ ಹಾಲಿನ ದರ ಏರಿಕೆ ಮಾಡಿರ್ತಕ್ಕಂಥದ್ದು ಇರ್ಬೋದು. ಇದೇ ಮುಖ್ಯಮಂತ್ರಿಗಳು ಭಾರತೀಯ ಜನತಾ ಪಾರ್ಟಿಯವರು ಇಲ್ಲಿ ಅಧಿಕಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ರು, ನಾವು ಬಂದರೆ ಎಲ್ಲ ತೆರಿಗೆಗಳನ್ನು ಕಡಿಮೆ ಮಾಡ್ತೀರಿ ಅಂತೇಳಿ. ಆದರೆ ಇವರು ಬಂದ ಮೇಲೆ ಎಲ್ಲ ತೆರಿಗೆಗಳನ್ನು ಹೆಚ್ಚು ಮಾಡೋದು ಅಷ್ಟೇ ಅಲ್ಲ, ಒಂದೊಂದು ಬಾರಿ ಅಲ್ಲ 3 ಬಾರಿ ಹೆಚ್ಚು ಮಾಡಿದ್ರು. ಸ್ಟಾಂಪ್ ಆ್ಯಂಡ್ ರೆವಿನ್ಯೂ ಇವತ್ತು ಬಡವರು ಒಂದೇ ಒಂದು ಸಣ್ಣ ಸೈಟನ್ನು ಸಹ ಇವತ್ತು ಅವರು ತೆಗೆದುಕೊಂಡು ರಿಜಿಸ್ಟರ್ ಮಾಡ್ಸೋಕ್ಕಾಗದಿರೋಂಥ ಪರಿಸ್ಥಿತಿ ತಂದು ನಿರ್ಮಾಣ ಮಾಡಿ ಇಟ್ಟಿದ್ದಾರೆ. ಇದು ಒಂದು ಭಾಗ. ಇವ್ರ ಹತ್ರ ಹಣ ಇಲ್ಲ ಖಜಾನೆಯಲ್ಲಿ ಅಂತೇಳಿ ಈಗಾಗಲೇ ಬೆಂಗಳೂರು ನಗರದಲ್ಲಿ ಒಂದೇ ಒಂದು ಸಣ್ಣ ಗುಂಡಿಯನ್ನು ಸಹ ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ತಾವು ಹೇಳಿದ್ದಾರೆ, ನಾವು ಗುಂಡಿ ಮುಚ್ಚಲಿಕ್ಕೆ 500 ಕೋಟಿ ಹಣ ಬಿಡುಗಡೆ ಮಾಡಿದ್ದೀನಿ ಅಂತೇಳಿ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಹೇಳಿಕೆ ಬರೀ ಪತ್ರಿಕಾ ಹೇಳಿಕೆಗೆ ಸೀಮಿತವಾಗಿದೆ. ಆದರೆ ಅದು ಕಾರ್ಯರೂಪಕ್ಕೆ ಏನಾದರೂ ಬಂದಿದೆಯಾ? ಹಣ ಅವರು ಬಿಡುಗಡೆ ಮಾಡಿದಾರಾ? ಇವತ್ತೇನು ಗ್ರೇಟರ್ ಬೆಂಗಳೂರು ಅಂತೇಳಿ ಮಾಡಿದ್ದಾರೆ. ಮುಂಚೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇತ್ತು. ಇವತ್ತೇನಾದರೂ ಹಣ ಬಿಡುಗಡೆ ಮಾಡಿದಾರಾ? ಹಣ ಬಿಡುಗಡೆ ಮಾಡಿದರೆ ತೋರಿಸ್ಲಿ. ಹೇಳಿದ್ದಾರೆ, ಮೊನ್ನೆನೂ ಸಹ ಹೇಳಿದ್ದಾರೆ ಆ ಇಂಜಿನಿಯರ್ಗಳು, ಇಲ್ಲ ಇವತ್ತವರೆಗೂ ನಮಗೆ ಬಿಡುಗಡೆ ಆಗಿಲ್ಲ. ಆದರೆ ಅಧಿಕಾರದಲ್ಲಿ ಇರ್ತಕ್ಕಂಥವ್ರಿಗೆ ಭಯಪಟ್ಟು ಕೆಲವು ಅಧಿಕಾರಿಗಳು ಏನು ಮಾತನಾಡದಿರ್ಬೋದು. ಆದರೆ ಇವತ್ತು ರಾಜ್ಯ ಸರ್ಕಾರದ ಹಣಕಾಸಿನ ಪರಿಸ್ಥಿತಿ ಅಯೋಮಯವಾಗಿದೆ. ಇವತ್ತು ಕೇಂದ್ರದವರು ಎಲ್ಲದಕ್ಕೂ ಸಹ ಕೇಂದ್ರದವರು ಇವತ್ತು ನಮಗೆ ಹಣವನ್ನು ಕೊಟ್ಟಿಲ್ಲ, ನಮಗೆ GST ಇನ್ನೂ ಒಂದು ಉಳಿಸ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಈಗಾಗಲೇ ಇವರು 5 ಗ್ಯಾರಂಟಿ ಸ್ಕೀಮ್ಗಳನ್ನ ಏನು ಇವತ್ತೇನು ಇವರು ಘೋಷಣೆ ಮಾಡಿ ಇವತ್ತು 5 ಗ್ಯಾರಂಟಿ ಸ್ಕೀಮ್ಗಳನ್ನೇನಾದರೂ ಪ್ರತಿ ತಿಂಗಳು ಇವತ್ತು ಹಣವನ್ನು ಇವತ್ತೇನು ಅವರು ಗೃಹಲಕ್ಷ್ಮಿ ಇರ್ತಕ್ಕಂಥದ್ದು ಇರ್ಬೋದು ಕೊಡ್ತಾ ಇದ್ದಾರೆ ಪ್ರತಿ ತಿಂಗಳು. ನಾವು ಆ ಒಂದು ಭ್ರಷ್ಟಾಚಾರಕ್ಕೆ ಎಡೆ ಮಾಡಿಕೊಟ್ಟಿದೆ ಅಂತೇಳಿ ನಾವು ಇದನ್ನು ಹೇಳಿದ್ವಿ. ಯಾಕಪ್ಪ ಹೇಳಿದ್ವಿ ಅಂತೇಳಿ ತಮಗೆ ಗೊತ್ತಿದೆ. ಏನು ನಮ್ಮ ಮಹಿಳಾ ಮತ್ತು ಮಕ್ಕಳ ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಷ್ಟು ಬಾರಿ ಹೇಳಿದ್ದಾರೆ ಈ ತಿಂಗಳಾಗ್ತೀನಿ ಬರ ತಿಂಗಳಾಗ್ತೀನಿ ಅಂತೇಳಿ. ಅವರು ಹಾಕೋದಿಲ್ಲ. 4 ತಿಂಗಳಾಗಿದೆ, ಇವತ್ತವರೆಗೂ ಬಿಡುಗಡೆ ಮಾಡಲಿಲ್ಲ. ಆದರೆ ಯಾವುದಾದ್ರೂ ಒಂದು ಸ್ಥಳೀಯ ಸಂಸ್ಥೆ ಚುನಾವಣೆ ಇರ್ಬೋದು ಅಥವಾ ಯಾವುದಾದ್ರೂ ಬೈ ಎಲೆಕ್ಷನ್ ಇರ್ಬೋದು ಬಂದಂಥ ಸಂದರ್ಭದಲ್ಲಿ ಅದು ಇಡೀ ರಾಜ್ಯದ ಜನತೆಗೆ ಅದನ್ನೇನು ಇವ್ರು ಬಿಡುಗಡೆ ಮಾಡೋದಿಲ್ಲ. ಎಲ್ಲ 30 ಜಿಲ್ಲೆಗೂ ಬಿಡುಗಡೆ ಮಾಡೋದಿಲ್ಲ. ಅವರು ಮಾಡ್ತಕ್ಕಂಥದ್ದೇನೋ ಯಾವ ಜಿಲ್ಲೆಯಲ್ಲಿ ಯಾವ ತಾಲೂಕಲ್ಲಿ ಎಲೆಕ್ಷನ್ ನಡೀತದೆ ಆ ಜಿಲ್ಲೆಗೆ ಮಾತ್ರ ಸೀಮಿತವಾಗಿ ಬಿಡುಗಡೆ ಮಾಡ್ತಾರೆ. ಅದು 3 ತಿಂಗಳು 4 ತಿಂಗಳು ಏನಾದರೂ ಅವರು ಬಿಡುಗಡೆ ಮಾಡಲಿಲ್ಲ ಅಂತಂದರೆ ಆ 4 ತಿಂಗಳದ್ದು ಬಿಡುಗಡೆ ಮಾಡ್ತಾರೆ. ಇದು ಭ್ರಷ್ಟಾಚಾರ ಅಲ್ವಾ? ಇದು ಅಧಿಕಾರ ದುರುಪಯೋಗ ಅಲ್ವಾ?
ಇದು ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಕ್ಕಂಥದ್ದು ಏನು ಭಾಳ ನಾವು ಪ್ರಾಮಾಣಿಕರು, ನಾವು ಭಾಳ ನಮ್ಮ ಸರ್ಕಾರ ಬಂದು 2.5 ವರ್ಷ ಆಗಿದೆ, ನಾವು ಭಾಳ ಅಭಿವೃದ್ಧಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ. ಆದರೆ ಉಪಮುಖ್ಯಮಂತ್ರಿಗಳು ಹಾಸ್ಯಾಸ್ಪದ ಏನಪ್ಪ ಅಂತಂದರೆ, ಮಾತೆತ್ತಿದ್ರೆ ಈ ಕಾಂಗ್ರೆಸ್ನವರು ಅಧಿಕಾರದಲ್ಲಿರ್ತಕ್ಕಂಥ ಮಂತ್ರಿಗಳಾದಿಯಾಗಿ ಮುಖ್ಯಮಂತ್ರಿಗಳಾದಿಯಾಗಿ ಏನಪ್ಪ ಹೇಳ್ತಾರೆ, ಪ್ರಧಾನಿ ನರೇಂದ್ರ ಮೋದಿಯವ್ರ ಮನೆ ಮುಂದೆ ಗುಂಡಿ ಇಲ್ವೇನ್ರಿ ಅಂತಾರೆ. ಆಮೇಲೆ ಹಿಂದೆ ವಿರೋಧ ಪಕ್ಷಗಳಿದ್ವಲ್ಲ, ಮೊನ್ನೆ ಮುಖ್ಯಮಂತ್ರಿಗಳು ದಸರಾ ಹಬ್ಬದ ಆ ಉದ್ಘಾಟನೆ ಮಾಡಿ ಬಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ, ಅಲ್ಲೇ ಅದನ್ನ ಹೇಳ್ತಾರೆ, ಹಿಂದೆ ಇದ್ದಂಥವ್ರು ಇದನ್ನೇನಾದರೂ ಮಾಡಿದ್ರೇನ್ರಿ ಅಂತ ಹೇಳ್ತಾರೆ. ರೀ ಸ್ವಾಮಿ, ನಾವು ಕೇಳ್ತಕ್ಕಂಥದ್ದು ಯಾರು ಭಾರತೀಯ ಜನತಾ ಪಾರ್ಟಿ ಇರೋದು ಅಥವಾ JDS ಪಕ್ಷ ಇರ್ಬೋದು, ನಾವು ಅಧಿಕಾರದಲ್ಲಿಲ್ಲ, ಜನ ನಿಮ್ಮನ್ನು ಅಧಿಕಾರಕ್ಕೆ ತಂದಿದ್ದಾರೆ. ನಮ್ಮ ಮೇಲೆ ವಿರೋಧ ಪಕ್ಷಗಳ ಮೇಲೆ ಯಾಕ್ರಿ ಬೊಟ್ಟು ಮಾಡಿ ತೋರಿಸ್ತೀರಿ? ಜನ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರಲ್ವಾ, ನಿಮಗೆ ಪೆನ್ನು ಪೇಪರ್ ಕೊಟ್ಟಿದ್ದಾರಲ್ವಾ, ದಯಮಾಡಿ ನೀವು ಅದನ್ನು ಅಭಿವೃದ್ಧಿ ಕೆಲಸಗಳನ್ನ ಮಾಡಿ. ರಾಜ್ಯದ ಜನ ನಿಮ್ಗೆ ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು ಬಡವರಿಗೆ ಒಳ್ಳೇದಾಗಬೇಕು ಅಂತೇಳಿ, ರಾಜ್ಯ ಅಭಿವೃದ್ಧಿ ಆಗಬೇಕು ಅಂತೇಳಿ. ಆದರೆ ನೀವು ಬಂದ ಮೇಲೆ ಎಷ್ಟು 1 ಲಕ್ಷ ಕೋಟಿಗೂ ಹೆಚ್ಚು ಸಾಲವನ್ನು ಮಾಡಿದ್ದೀರಿ. ಮತ್ತೆ ಸಾಲ ಮಾಡಲಿಕ್ಕೆ ನೀವು ಮತ್ತೆ ಅರ್ಜಿ ಹಾಕ್ಕೊಂಡಿದ್ದೀರಿ. ಈಗ ನೀವು ಅಲ್ಲಿ ಬಿಡದಿಯಲ್ಲಿ ಈಗಾಗಲೇ ನೀವು ಈಗೇನೋ ಅಕ್ವಿಷನನ್ನು ಮಾಡ್ತಾಯಿದ್ದೀರಿ. ಈಗಾಗಲೇ ಅಲ್ಲಿ ತಮ್ಮ ಹತ್ರ ದುಡ್ಡಿಲ್ಲ, ಅದೇನೋ ಈಗ 9,000 ಎಕರೆ ನೀವೇನು ಅಕ್ವಿಷನ್ ಮಾಡಿದ್ದೀರಿ, ಸುಮಾರು ಅದಕ್ಕೆ 10,000 ಕೋಟಿಗೂ ಹೆಚ್ಚು ಹಣ ಬೇಕು ಅಂತ ಹೇಳ್ತಾ ಇದ್ದೀರಿ. ಎಲ್ಲಿದೆ ಹಣ ನಿಮ್ಮ ಹತ್ರ? ಅದಕ್ಕೂ ಸಹ ರೈತರ ಜಮೀನನ್ನು ಅಡ ಇಟ್ಟು ಅಲ್ಲಿಂದ ನೀವು ಮತ್ತೆ ಸಾಲ ತಗೊಂಡು ಅದನ್ನು ಮಾಡಲಿಕ್ಕೆ ನೀವು ಬೇಕಾ? ನಿಮ್ಮ ಏನು ಸರ್ಕಾರದ ಕಾರ್ಯಕ್ರಮಗಳು ತಾವು ಏನೆಲ್ಲ ಮಾಡಲಿಕ್ಕೆ ಹೊರಟಿದ್ದೀರಿ, ಸರ್ಕಾರಕ್ಕೆ ಒಂದೇ ಒಂದು ನಿಮಗೆ ಸರಿಯಾದ ರೀತಿಯಲ್ಲಿ ನೀವು ಯಾವ ದುಡ್ಡು ಹಣಕಾಸಿನ ಪರಿಸ್ಥಿತಿ ಇರ್ಬೋದು, ಅಥವಾ ಈ ಯೋಜನೆ ತಂದರೆ ರೈತರಿಗೆ ಹೊಡೆತ ಆಗುತ್ತೋ, ರೈತರಿಗೆ ಒಳ್ಳೇದಾಗುತ್ತೋ, ಅದನ್ನು ನೀವು ಯೋಚನೆನೇ ಮಾಡ್ತಾ ಇಲ್ಲ. ನೀವು ನಿಮ್ಮ ಅನುಕೂಲಕ್ಕೋಸ್ಕರ ಇವತ್ತು ರೈತರನ್ನ ಒಕ್ಕಲೆಬ್ಬಿಸೋಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ಆದರೆ ಇದು ನೀವು ಅಧಿಕಾರದಲ್ಲಿದ್ದೀರಿ, 138 140 ಜನ ಏನು ಇವತ್ತು ನಿಮಗೆ ಬಹುಮತ ಇದೆ ಅಂಥೇಳಿ, ನಾವು ಏನು ಬೇಕಾಗಿದ್ರೂ ಮಾಡ್ಬೋದು, ನಾವು ಏನು ಬೇಕಾಗಿದ್ರೂ ಮಾಡಿದ್ರೂ ಸಹ ನಡೀತೆ ಅಂಥೇಳಿ ನೀವು ಇವತ್ತು ನೀವು ಮಾಡಲಿಕ್ಕೆ ಹೊರಟಿದ್ದೀರಿ. ಆದರೆ ರಾಜ್ಯದ ಜನ ಕಾಯ್ತಾ ಇದ್ದಾರೆ. ಅದನ್ನು ಯಾವತ್ತಪ್ಪ ಅದನ್ನು ನಿಮಗೆ ರಾಜ್ಯದ ಜನ ನಿಮಗೆ ಬುದ್ಧಿ ಕಲಿಸ್ತಾರೆ ಅಂತಂದರೆ, ನೀವು ಯಾವತ್ತು ಚುನಾವಣೆಗಳು ಬರ್ತಾವಲ್ಲ ಆವತ್ತು ನಿಮಗೆ ಸರಿಯಾದ ಪಾಠವನ್ನು ಕಲಿಸ್ತಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ.